ನಾನು ಬಂದಿದ್ದ ವಿಷಯ ಮಮ್ಮಿಗೆ ಗೊತ್ತಾಗ್ಬೇಕು. और अभी तो रुको, क्लाइमैक्स अभी बाकी है. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಅವಾಗಿಂದ ಇಂಥ ಅಮ್ಮ ಇದ್ರೆ ಮಕ್ಕಳು ಹಾಳಾಗ್ತಾರೆ, ಇನ್ನೇನಾಯ್ತಾರೆ ವಡಿ ವಡಿ ಅಂತ ಅವರೇ ಹೇಳ್ಕೊಡ್ತಾವ್ರೆ. Emotional damage. ಹಾಯ್, ನಾನು ನಿಮ್ಮ ಪ್ರೀತಿಯ ಸುಚಿ ಎಸ್ ಗೌಡ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 8 to 9 ಮಂತ್ಸಿಂದ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಮ್ ವಾಟ್ ರೀಸನ್ಸಿಂದ. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ನ್ಯೂ ಇಯರ್ ಅಂದಿದ ತಕ್ಷಣ ಎಲ್ರಿಗೂ ಒಂದು ಖುಷಿ ಇರುತ್ತೆ, ನನಗೆ ಡಬಲ್ ಖುಷಿ. ಬಿಕಾಸ್ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಅಂತ, ಇನ್ನೊಂದು ನಮ್ಮಮ್ಮ ಬರ್ಡೇ Jan 1st ಈಸ್ ಮೈ ಮಾಮ್ಸ್ ಬರ್ಡೇ. ಇದು ನಮ್ಮಮ್ಮಗೆ ವೆರಿ ಸರ್ಪ್ರೈಸಿಂಗ್ ವಿಡಿಯೋ. ಬಿಕಾಸ್ ನಮ್ಮಮ್ಮ ಬರ್ಡೇನ ಯೂಶಲಿ ನಾವು ಯಾರು ಸೆಲೆಬ್ರೇಟ್ ಮಾಡಲ್ಲ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಅಮ್ಮನ ಬರ್ಡೇನೂ ಅದ್ರ ಜೊತೆಗೇನೆ ಮಿಂಗಲ್ ಆಗಿಬಿಡುತ್ತೆ. ಸೊ ಇದು ಕಂಪ್ಲೀಟಾಗಿ ನಮ್ಮಮ್ಮಗೆ ವೆರಿ ವೆರಿ ಸರ್ಪ್ರೈಸಿಂಗ್ ವಿಡಿಯೋ. ಮತ್ತು ಅವ್ರಿಗೆ ಗೊತ್ತೇ ಇಲ್ಲ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಈ ವ್ಲಾಗ್ನ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ ಏನಾಗಿರುತ್ತೆ ಅಂತಲೂ ಗೊತ್ತಿಲ್ಲ. ಸರಿ ಬನ್ನಿ, ಇವಾಗ ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಂಚಿ ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಬೇಕು. ಅವ್ರಿಗೂ ಇನ್ನೂ ಏನು ಹೇಳೇ ಇಲ್ಲ ನಾನು. ಸೊ ಲೆಟ್ಸ್ ಗೋ. ಬಸ್ ಹತ್ಕೊಂಡು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಲ್ದಾರ್ತಿನ ರೆಡಿ ಮಾಡಿಕೊಂಡು ದೇವಸ್ಥಾನ ಒಳಗೋಗಿ ಆರತಿ ಬೆಳಗಿ ಅಮ್ಮನವ್ರನ್ನ 10 ನಿಮಿಷ ಕಣ್ತುಂಬ ನೋಡಿಕೊಂಡು ಬಸ್ ಹತ್ಕೊಂಡು ಮತ್ತೆ ಅಕ್ಕ ಮನೆಗೆ ಹೊರಟೆ. ಇನ್ನೇನು 2 ಮಿನಿಟ್ಸಲ್ಲಿ ನಾನು ನಮ್ಮ ಅಕ್ಕ ಮನೆ ರೀಚ್ ಆಗ್ತೀನಿ. ಆ್ಯಕ್ಚುಲಿ ನಾನು ಹಿಂಗೆ ಬರ್ತಾಯಿದ್ದೀನಿ ಅಂತ ನಮ್ಮ ಅಕ್ಕಗೂ ಇನ್ಫಾರ್ಮ್ ಮಾಡಿಲ್ಲ. ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಲೂ ಏನೂ ಇನ್ಫಾರ್ಮ್ ಮಾಡಿಲ್ಲ. ಫೈನಲಿ ಐ ರೀಚ್ ಮೈ ಹೋಮ್. ಲೆಟ್ಸ್ ಸೀ ಯುವರ್ ಎಕ್ಸ್ಪ್ರೆಷನ್. ಎಲ್ಲ ಯಾರೂ ಇಲ್ವಾ? ಯಾರೂ ಇಲ್ಲ. ಹೌದಾ? ನಾನು ಬಂದಿರೋ ಟೈಮೇ ಚೆನ್ನಾಗಿಲ್ಲ ಹಂಗಾದ್ರೆ. ಏ ಬೋಡ ಚಿನ್ನಪ್ಪ, ಏ ಯಾರಿದು? ಯಾರ ಮನೆಯದು? ಚಿನ್ನಪ್ಪ ಯಾರದು? ಮನೆಯಿಂದ ಬರಬೇಕಾದ್ರೆ ಕೂದಲೆಲ್ಲ ನೀಟಾಗಿ ಬಾಚ್ಕೊ ಬಂದಿದೆ. ಬಸ್ಸಲ್ಲಿ ಬರೋಷ್ಟರಲ್ಲಿ ಕೂದಲು ನೋಡಿ ಹಿಂಗಾಗ್ಬಿಟ್ಟೈತೆ. ಸೋ ಸ್ಯಾಡ್. ಇನ್ನಪ್ಪ ಎಲ್ರಿಗೂ ಹಾಯ್ ಮಾಡು. ಇಲ್ಲೋಡು, ಹಾಯ್. ಏನು ಮಾಡಪ್ಪ ಮಾಡು, ಹಾಯ್. ಅಂಜಲಿ, ನಾನು ಯಾಕೆ ಬಂದೆ ಏನು ಕೇಳಲೇ ಇಲ್ಲ. ಆ್ಯಕ್ಚುಲಿ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾವಾಗ? ಇಲ್ಲಿ ಮಾಡಲ್ಲ? ಅಲ್ಲೂ ಮಾಡೋಣ ಇಲ್ಲೂ ಮಾಡೋಣ. ಅಲ್ಲಿ ನೈಟ್ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಇಲ್ಲಿ ಬಂದಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ಕ್ರೀನ್ ಎಲ್ಲ ಇಲ್ಲೇ ಇದೆ ಅಲ್ವಾ, ಅದಕ್ಕೆ ಸ್ಕ್ರೀನ್ ಲೈಟ್ಸ್ ಎಲ್ಲ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನಾನು ಬಂದಿದ್ದ ವಿಷಯ ಮಮ್ಮಿಗೆ ಗೊತ್ತಾಗಬೇಕು. और अभी तो रुको, क्लाइमैक्स अभी बाकी है. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಬರ್ದು ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಈ ವ್ಲಾಗ್ ನೋಡಿದ್ಮೇಲೆ ನಮ್ಮಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ನಮ್ಮಮ್ಮ ತಲೆಯಲ್ಲಿ ಏನು ಬರುತ್ತೆ ಹೇಳು? ಏನು ಬರುತ್ತೆ? ಎಷ್ಟೊತ್ತಿ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಆಚೆ ಹೋಗೋಣ, ಏನು ಕಥೆನೋ ಅಂತ ಬರುತ್ತೆ. ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದು ಎಲ್ಲೆಲ್ಲಿ ಸುತ್ತಕ್ಕೆ ಹೋಗೋಣ. ಯಾವುದು ಸಿಕ್ಕ ಇಲ್ಲ ಕೈಗೆ. ಯಾರದೇ ಬರ್ತಡೇ ಏನೇ ಸೆಲೆಬ್ರೇಟ್ ಮಾಡಬೇಕು ಅಂದರೂ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಫಾರ್ ದ ಫಸ್ಟ್ ಟೈಮ್ ಇವಾಗ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ಟು ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ ತೊಗೊಂಡಾಯ್ತು, ಇವಾಗ ಲೈಟು ತೊಗೊಂಡಾಯ್ತು. ಇದೆಲ್ಲ ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು, ನಮ್ಮ ಅಮ್ಮಗೆ ಗೊತ್ತಿಲ್ಲದೆ ಇರೋಕ್ಕೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಬೇಗ ಮನೆಗೆ ಹೋಗಬೇಕು. ನಾನು ಇಲ್ಲಿ ರೆಡಿ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದರೆ ನಮ್ಮ ಅಕ್ಕ ಇಲ್ಲಿ ಏನು ಮಾತಾಡೋಕ್ಕೆ ತೋರಿಸ್ತೀನಿ.
ಅವರಿಬ್ರು ಆಟ ಆಡ್ತವ್ರೆ. ನಾನು ಇಲ್ಲಿ ಏನು ಮಾಡೋದು, ಮನೆಗೆ ಹೆಂಗೆ ಬೇಗ ಹೋಗೋದು, ಎಲ್ಲ ಐಟಮ್ ಹೆಂಗೆ ತೊಗೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ರೆ ಅಮ್ಮವಾಗ ಇಬ್ರು ಆಟ ಆಡ್ತವ್ರೆ. ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಎಣ್ಣೆ ಬಚ್ಕೊಂಡು ನಾನು ಇಷ್ಟ ತನಕ ಎಣ್ಣೆ ಹಚ್ಚಲಿಲ್ಲ, ನೀನು ಹೇಳಿದ್ರೆ ನನಗೆ ಹಚ್ಚಲಿಲ್ಲ. ಅವರು ಬ್ಲಾಗಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ರಿಗ್ರೆಟ್ ಆಗ್ತಾ ಇದ್ದಾರೆ. ನೋಡಿ ಬಡಿತಾವನ, ನಿನಗೆ ಹೊಡಿತಾವನೆ. ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಆಗ್ತಾಯ್ತಾ. ನಾನು ಬಂದಿರೋದೇ ಯಾರಿಗೂ ಗೊತ್ತಿಲ್ಲ. ಸೊ ಹಂಗೆ ಸಡನ್ ಶಾಕ್ ಕೊಡೋಣ ಅಂತ ಅಂದ್ಕೊಂಡು ಬಂದೆ. ನೀನು ಎಣ್ಣೆ ಹಚ್ಕೊಳ್ತೆ ನಾನು ಹೇಳಿದ್ದ, ನೀನು ಹೇಳಿ ಬರ್ಬೇಕಾಗಿತ್ತು. ಹೇಳಿ ಬಂದಿದ್ರೆ ಅಮ್ಮನೂ ಹೋಯ್ತಿರ್ಲಿಲ್ಲ, ಅಮ್ಮನೂ ಮನೇಲಿ ಇರೋದು. ನಾನು ಬಂದಿದ್ದ ಟೈಮೇ ಚೆನ್ನಾಗಿಲ್ಲ ಗೈಸ್. ಯಾರೂ ಇಲ್ಲ ಮನೇಲಿ. ನಮ್ಮ ಅಕ್ಕ ನಮ್ಮ ಚಿನ್ನಪ್ಪ ಇಬ್ಬರೇ ಇರೋದು. ಎಲ್ಲ ಹೊಲ್ತಕ್ಕೆ ಹೋಗಿದ್ದಾರೆ, ಮೈನ ಸ್ಕೂಲ್ಗೆ ಹೋಗಿದ್ದಾಳೆ. ಸೋ ಸ್ಯಾಡ್. ಅಣ್ಣ ಗಾಡಿಗೆ ಹೋಗಿದ್ದಾರೆ. ಅಣ್ಣ ಗಾಡಿಗೆ ಹೋಗಿದ್ದಾರೆ. ಇದು ಹೊಡಿತಾ ಇದೆ ನನಗೆ, ಯಾಕೆ ಬಂದಿದ್ಯಾ ಅಂತ ಹೊಡಿತವ್ರೆ ಗೈಸ್. ಈ ನನ್ನ ದುಃಖವನ್ನು ಯಾರ ಹತ್ರ ತೋಡಿಕೊಳ್ಳಿ. ಬಾರಿಸ್ತವ್ರ ಅವಾಗಿಂದ. ಇಂಥ ಅಮ್ಮ ಇದ್ರೆ ಮಕ್ಕಳು ಹಾಳಾಗ್ದಿರ ಇನ್ನೇನಾಯ್ತಾರೆ. ವಡಿ ಅಂತ ಅವರೇ ಹೇಳ್ಕೊಡ್ತಾವ್ರೆ. Emotional damage. ಬಾಯ್ ಬಾಯ್ ಬಾಯ್. ಸೊ ನಾನು ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು. ಫಸ್ಟ್ ಬೇಗ ಮನೆಗೆ ರೀಚ್ ಆಗಬೇಕು. ನಮ್ಮಮ್ಮ ಬರೋ ಅಷ್ಟರಲ್ಲಿ ನಾನು ರೀಚ್ ಆದರೆ ಇಟ್ಸ್ ಗುಡ್ ಲಕ್. ಐ ರೀಚ್ ಹೋಮ್. ಇವಾಗ ನಮ್ಮಮ್ಮ ಇನ್ನೂ ಬಂದಿಲ್ಲ. ಸೊ ನಮ್ಮಮ್ಮ ಬರೋ ಅಷ್ಟರಲ್ಲಿ ಹಿಂದೆ ಏನೇನು ಡೆಕೋರೇಷನ್ ಬೇಕು ಅದನ್ನು ಮಾಡಿ ಡೋರ್ ಕ್ಲೋಸ್ ಮಾಡಬೇಕು. ಇವತ್ತೆಲ್ಲ ನಮ್ಮಮ್ಮ ಅಲ್ಲಿ ಹೋಗದೆ ಇರೋ ಥರ ನೈಟ್ವರೆಗೂ ನಮ್ಮಮ್ಮನ ಅಲ್ಲಿ ಹೋಗದೆ ಇರೋ ಥರ ನೋಡ್ಕೊಳ್ಳೋದೇ ವೆರಿ ಬಿಗ್ ಟಾಸ್ಕ್ ನನಗೆ. ಇವಾಗ ಟೈಮ್ ವೇಸ್ಟ್ ಮಾಡಿದಿರ ಡೆಕೋರೇಷನ್ನ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ಬಾಲ್ಕನಿ. ಇಲ್ಲಿ ಡೆಕೋರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದು ಎಲ್ಲೇ ಮಾಡಿದ್ರು ನಮ್ಮಮ್ಮ ಬೇಗ ಫೈಂಡ್ ಔಟ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಅಷ್ಟಾಗಿ ಗೊತ್ತಾಗಲ್ಲ. ಡೋರ್ ಕ್ಲೋಸ್ ಮಾಡ್ಕೊಂಬಿಡ್ಬೋದು ಅನ್ನೋ ಒಂದು ರೀಸನ್ಗೆ. ಲೆಟ್ ಸ್ಟಾರ್ಟ್. ಗ್ರೀನ್ ಮ್ಯಾಟ್ ಒಂದೇ ಹಾಸಿದ್ದು, ಅಷ್ಟರಲ್ಲಿ ನಮ್ಮಮ್ಮ ಬಂದುಬಿಟ್ರು. ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಮತ್ತೆ ನಮ್ಮಮ್ಮನ ಏನೋ ತರಬೇಕಂತ ಆಚೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಕಂಪ್ಲೀಟ್ ಮಾಡಿ ಡೋರ್ ಲಾಕ್ ಮಾಡಬೇಕು. ನಾನು ಈಸಿಯಾಗಿ ಮಾಡಿಬಿಡ್ಬೋದು ಏನೋ ಮ್ಯಾನೇಜ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಮಮ್ಮಗೆ ಗೊತ್ತಿಲ್ದಿರ ಏನಾದರೂ ಮನೇಲಿ ಮಾಡೋದು. ಗಾಡಿ ಇವಾಗ ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ಬೇಗ ರೆಡಿ ಮಾಡಿಬಿಡೋಣ. ನಾನು ಅಮ್ಮ ಬಂದರು ಅಂತ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋದರೆ ನಮ್ಮ ಚಿಂಟು ನೋಡಿ ಶಿಸ್ತಾಗಿ ಬಂದು ಸ್ಕ್ರೀನ್ ಮೇಲೆ ಮಲ್ಕೊಂಡಿದ್ದಾನೆ. ಚಿಂಟು ಗೆಟ್ ಅಪ್. ಈ ಸೇಯಿಂಗ್ ನೋ. ನಾನು ಸ್ಕ್ರೀನ್ ಹಾಸಿರೋದು ನಿನ್ಗ, ಎದೋಳು ಮೇಲೆ. ಸೊ ನಾನು ತೋರಿಸಿದ ಥರನೇ ಸ್ಕ್ರೀನ್ಸ್ದು 2 ಎಡ್ಜಸ್ನ ತಗೊಂಡು ನೀಟಾಗಿ ಟೈ ಮಾಡ್ತಾಯಿದ್ದೀನಿ ಮೇಲ್ಗಡೆ. ಬಿಕಾಸ್ ಅದು ವಿ ಶೇಪಲ್ಲಿ ಇದ್ದಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಲೈಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಈ ಎಣ್ಣೆ ಈ ಕಡೆ, ಈ ಎಣ್ಣೆ ಈ ಕಡೆ ಟೈ ಮಾಡಿದಾಗ ಅದು ಕಂಪ್ಲೀಟ್ ವಿಯಾಗಿ ಕಾಣಿಸುತ್ತೆ. ಸೊ ನಾನು ಟೈಟ್ ಮಾಡ್ತಾ ಅದನ್ನು ಸ್ಟ್ರೈಟ್ ಮಾಡ್ಕೊಂಡು ಟೈಟ್ ಮಾಡಿದೆ. ಆವಾಗ ಅದು ಸ್ಟ್ರೈಟಾಗಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೆಕ್ಸ್ಟು ಲೈಟಿಂಗ್ಸ್ನ ರೆಡಿ ಮಾಡಿಕೊಂಡೆ. ಯಾವುದೇ ಆಗಲಿ ನೈಟ್ ಲುಕ್ ಇರುವಾಗ ಲೈಟಿಂಗ್ಸ್ ಇದ್ದರೆ ಅದು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಆ ಒಂದು ರೀಸನ್ಗೆ ನಾನು ಲೈಟಿಂಗ್ಸ್ನ ಹಾಕ್ಕೊಂಡೆ. ಲೈಟಿಂಗ್ಸ್ ಹಾಕಿದ್ಮೇಲೆ ನೋಡಿ ನಿಜಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ಕ್ರೀನ್ ಕಟ್ಟಿ ನಂದು ನಮ್ಮಮ್ಮದು ಒಂದು ಕ್ಯೂಟ್ ಫೋಟೋಸ್ ಅಲ್ಲಲ್ಲಿ ಅಂಟಿಸಿ ಲೈಟಿಂಗ್ ಹಾಕಾಯಿತು. ಅಷ್ಟರಲ್ಲಿ ನಮ್ಮಮ್ಮ ಮನೆಗೆ ಬಂದುಬಿಟ್ರು. ಸೊ ಇವಾಗ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವರು ಪ್ರಿಪೇರ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸಿರ್ಬೇಕು, ಇಲ್ಲಾಂದರೆ ಅವ್ರಿಗೆ ಡೌಟ್ ಬಂದುಬಿಡುತ್ತೆ. ಇವಾಗಲೇ ಆಲ್ರೆಡಿ ಅವ್ರಿಗೆ ಲೈಟಾಗಿ ಡೌಟ್ ಬಂದಿದೆ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬೇಗ ಕಂಪ್ಲೀಟ್ ಮಾಡಿಬಿಡೋಣ. ಸೊ ಎಸ್, ಇವಾಗ ಆಲ್ಮೋಸ್ಟ್ ಮುಗ್ದಿದೆ. ಅಂದರೆ ಲೈಟಿಂಗ್ಸ್ ಅದು ಇದು ಎಲ್ಲ ಮುಗ್ದಿದೆ. ನಮ್ಮಮ್ಮಗೆ ಏನೇನು ಇಷ್ಟನೋ ಅದನ್ನು ಎತ್ತಿ ಇಲ್ಲಿ ಡೆಕೋರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮಗೆ ಈ ಥರ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಆಲ್ಮೋಸ್ಟ್ ಈ ಥರ ಎಷ್ಟು ಫ್ಲವರ್ಸ್ ಇದೆ ಅಂತಂದರೆ ಇದು ನಾನು ಎತ್ಕೊಂಡಿರೋದು ಅವ್ರು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಷ್ಟು ಫ್ಲವರ್ ಪಾಟ್ಸು ಈ ಗ್ರೀನರೀಸ್ ಅಂದರೆ ನಮ್ಮಮ್ಮಗೆ ತುಂಬ ಇಷ್ಟ. ಅದಕ್ಕೆ ನಾನು ಗ್ರೀನ್ ಮ್ಯಾಟ್ ಹಾಸಿ ಅದ್ರ ಮೇಲೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಇದನ್ನು ಎಡ್ಜಲ್ಲಿ ಇಡ್ತಾ ಇದ್ದೀನಿ. ಇದೊಂದು
ಸಡನ್ಲಿ ನನಗೆ ಯಾವುದು ಸ್ಮಾಲ್ ಟೇಬಲ್ ಸಿಕ್ಕಲೇ ಇಲ್ಲ, ಅದಕ್ಕೆ ಓವನ್ನೇ ಇಟ್ಟು ಕವರ್ ಮಾಡಿ ಟೇಬಲ್ ಥರ ರೆಡಿ ಮಾಡಿದೆ. ಅಮ್ಮಗೆ ಫ್ಲವರ್ ಪಾಟ್ ಜೊತೆ ಈ ಥರ ಚಿಕ್ಕ ಚಿಕ್ಕ ಡಾಲ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಡಾಲ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಫೈನಲಿ ಹ್ಯಾಪಿ ಬರ್ಡೇದು ಹಾಕಬೇಕು, ಬಟ್ ಎಲ್ಲ ಹಾಕೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಮೇ ಬಿ ನಾನು ಸೆಂಟ್ರಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಡೂ. ಫುಲ್ ಹ್ಯಾಪಿ ಬರ್ಡೇ ಅಂತ ಹಾಕಿದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಬರೀ HBDನ 3 ಜಾಯಿನ್ ಮಾಡಿ ಅಲ್ಲಿ ಸ್ಟಿಕ್ ಆನ್ ಮಾಡಿದೆ. ಸೆಂಟರಲ್ಲಿ ಕೇಕ್ ಇಡಬೇಕು. ಸದ್ಯಕ್ಕೆ ಇವಾಗ ಸೈಡ್ಸಲ್ಲಿ ಸ್ಮಾಲ್ ಕ್ಯಾಂಡಲ್ಸ್ನ ಇಡ್ತಾಯಿದ್ದೀನಿ. ಎಲ್ಲರೂ ಕ್ಯಾಂಡಲ್ನ ಉಫ್ ಅಂತ ಊದಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಾನು ಈ ಕ್ಯಾಂಡಲ್ಸ್ನ ಹಚ್ಚಿಸಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ನಮ್ಮಮ್ಮಗೂ ಈ ಡಾಲ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಸೆಂಟರಲ್ಲಿ ಇಟ್ಟೆ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಮೈ ಮಾಮ್ಸ್ ಬರ್ಡೇ ಸೆಲೆಬ್ರೇಷನ್. ಫೈನಲಿ ಡನ್ ವಿತ್ ಎವ್ರಿಥಿಂಗ್. ಕೇಕ್ ಇಟ್ಟು ನಮ್ಮಮ್ಮ ಕೈಲಿ ಕಟ್ ಮಾಡಿಸೋದು ಒಂದೇ ಬಾಕಿ ಇರೋದು. ಆಲ್ರೆಡಿ ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ರೂಮಲ್ಲೇ ಲಾಕ್ ಆಗಿಬಿಟ್ಟಿದ್ದೀನಿ ಅಂತ. ಮೇ ಬಿ ಇದೆಲ್ಲ ಅರೇಂಜ್ಮೆಂಟ್ಸ್ ನೋಡಿ ಆದಮೇಲೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಇವಾಗ 12 o'clockವರೆಗೂ ವೆಯ್ಟ್ ಮಾಡೋಣ. 12 o'clockವರೆಗೂ ನಾನು ಅಮ್ಮ ಬಿಗ್ ಬಾಸ್ನ ನೋಡಿಕೊಂಡು ಅದರಲ್ಲಿ ಆಗ್ತಾಯಿದ್ದಿದ್ದು ಫನ್ನಿ ಥಿಂಗ್ಸ್ನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವಾಗ ನಮ್ಮಮ್ಮ ಹತ್ರ ಕೇಕ್ ಕಟ್ ಮಾಡಿಸೋ ಟೈಮ್. ಕೇಕ್ ಇಟ್ಟು ಇವಾಗ ನಮ್ಮಮ್ಮನ ಕರ್ಕೊಂಬರಬೇಕು. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಸೊ ನಮ್ಮಮ್ಮ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟಾಗಿ ಮುಗೀತು. ನಿಮ್ಗೆ ಇಷ್ಟ ಆಯ್ತಾ ಅಮ್ಮ ಈ ಬರ್ಡೇ ಸೆಲೆಬ್ರೇಷನ್? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್.